ओम तदेव लग्नं सुदिनं तदेव ताराबलं चंद्रबलं तदेव विद्याबलं दैवबलं तदेव इंगोंदसलम दैवबलं तदेव लक्ष्मीपते तेंग्रीगं स्म நாங்க கோரிக்கையா வைக்கிறதுல இந்த டாய்லெட் தாங்க இருக்குது. ஏன்னு கேட்டா வெளியில டாய்லெட் போனாக்கா செடிங்க இருக்குது, அதுல பாம்பு வருதுங்க. இங்க வந்து போய் பார்த்தாக்கா ஃபுல்லா பேஷன் எல்லாம் உடஞ்சி போயிருக்குது, தண்ணி தேங்குதுங்க. யாரும் அதை போய் யூஸ் பண்ற அளவுக்கு இல்லை. வெளியில போறாங்க பாம்பு வருதுன்னு பயப்படுறாங்க. இல்லைன்னா நம்ம டாய்லெட் போற டைம்ல போக முடியலங்க. அதுக்காக ஒரு டைம் ஒதுக்கி வச்சுன்னு ராத்திரில வெளியே போற மாதிரி இருக்குதுங்க. எல்லார் வீட்லேயும் டாய்லெட் இல்லை, வசதி இருக்கிறவங்க அதுவும் அவங்க ஹெல்த் இஷ்யூவால் வீட்டில் கட்டி இருக்கிறாங்க. மற்றவங்கெல்லாம் வெளியே தான் போகணுங்க. அது வந்து இப்போ உங்களுக்கு ரெக்வஸ்ட்டாக நாங்கள் கேட்குறோம். இப்போல்லாம் பண்ணல, எங்களுக்கு மெயினாக அது ஒன்று பண்ணி கொடுத்துட்டு அதுக்கு தண்ணி சப்ளை பண்ணி கொடுத்துருங்க. ஏற்கனவே இருக்குதுங்க பாயிண்டெல்லாம், தண்ணி இதெல்லாம் இருக்குதுங்க. அது வந்த பிறகு நம்ம அயன் லேடியா ஆஃப்டர் இந்திரா காந்தி மேடம் இந்த கேஜிஎஃப் காலை வச்ச பிறகு நம்ம எம்எல்ஏ ஆஸ் எ லேடி அயன் லேடி கேஜிஎஃப் வந்த பிறகு எவ்வளோ மாற்றம் இருக்குதுன்னு நம்ம கண்ணு குளிராக பார்க்குறோம். தெரியாத இருந்த கேஜிஎஃப் ஜனங்களுக்கு இன்னைக்கு எங்கே பாரு ஆரோ பிளான்ட் போட்டு இன்னைக்கு குடிக்கிற தண்ணி வசதி கூட பண்ணி கொடுத்துக்கிறாங்கன்னா அவங்களுடைய பெண்களுடைய என்னென்ன கஷ்டம்னு தெரிஞ்சு அறிஞ்சு நம்ம கேஜிஎஃப் மக்கள் என்னென்ன ப்ராப்ளமில் ஃபேஸ் பண்ணுறாங்கன்னு ஒன்று யோசிச்சு, ஏன்னா அவங்களும் ஒரு பெண்ணாக இருக்கிறதுனால இன்னைக்கு கேஜிஎஃப் ஜனங்களுக்கு இவ்வளோ கேஜிஎஃப்பை இன்னைக்கு மாற்றி இன்னைக்கு ஒரு லேடிஸ்க்கு வெளியே 12 மணிக்கு வர அளவுக்கு லைட்டு போட்டு இன்னைக்கு ரோட்ஸ் போட்டு இவ்வளோ அழகாக பண்ணியிருக்கிறாங்கன்னா ಅದು ಮೇಡಮ್ಗೆ ரொம்ப ரொம்ப ನನ್ರಿ. ನಮ್ಮ KGF ಜನ ಸಾರ್ವಜನಿಕ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಇಶ್ಯೂ ಇರೋದು ಪೆನ್ಷನ್ಸ್ಗೆ ಜಾಸ್ತಿ ಇಶ್ಯೂ ಕಾಣ್ತಾ ಇದೆ. ಸೀನಿಯರ್ ಸಿಟಿಸನ್ಸ್ ಪೆನ್ಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಥರ ಶ್ರೀನಿವಾಸು ಇನ್ನೂ ಟೀಮ್ನ ಸ್ವಲ್ಪ ವಾಲಂಟ್ರಿಯಾಗಿ ಯಾರು ಆ್ಯಕ್ಟಿವ್ ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿ ಪೆನ್ಷನ್ ಇಶ್ಯೂಸು, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಸು ಮತ್ತು BPL ಕಾರ್ಡ್ ಇಶ್ಯೂಸ್ ಮೇಜರ್ ಇಶ್ಯೂಸ್ ಇದೆ. ಇದು KGF ಅಲ್ಲಿ ಕ್ಯಾನ್ಸಲ್ ಆಗಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ಎಷ್ಟು 33,000 ಕ್ಯಾನ್ಸಲ್ ಆಗಿದೆ ಅಂತ ಲಿಸ್ಟ್ ಇದೆ. ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಟಿದ್ದಾರೆ ಯಾರ್ಯಾರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಪೆನ್ಷನ್ ಕ್ಯಾನ್ಸಲ್ ಆಗಿದೆ ಅಂತ ಇಡೀ ಜಿಲ್ಲೆಗಿದೆ. ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿ 11,000 ಅಂತ ಡೀಟೇಲ್ಸ್ ಕೊಟ್ಟಿರೋದು KGF. ಅಲ್ಲೇ ಜಾಸ್ತಿ ಪೆನ್ಷನ್ಸ್ ಕ್ಯಾನ್ಸಲ್ ಆಗಿರೋದು ಅಥವಾ ಹೋಲ್ಡ್ ಮಾಡಿರೋದು ಅಂತ ಅಂದ್ಬಿಟ್ಟು ನಾವು ಈ ಕ್ಯಾಂಪ್ ಮಾಡೋದ್ರಿಂದ 3 ರೀತಿ ಹೆಲ್ಪ್ ಆಗುತ್ತೆ. ಪೆನ್ಷನರ್ಸ್ದು ಸೀನಿಯರ್ ಸಿಟಿಸನ್ಸು ಬಂದು ತಾಲೂಕು ಆಫೀಸ್ ಹತ್ರ ಓಡಾಡೋವಂಥ ಹಿಂಸೆ ಇರಲ್ಲ. ಸೀನಿಯರ್ ಸಿಟಿಸನ್ಸು ವಿಡೋ ಪೆನ್ಷನ್ನು ಮತ್ತು 2,000 ಏನು ಅವ್ರ ಅಕೌಂಟ್ಸ್ಗೆ ಬರ್ತಾಯಿತ್ತು ಅವ್ರಿಗೆ ಒಂದು ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಡೆತ್ ಅಕೌಂಟ್ಸ್ಗೆ 2,000 ಗೃಹಲಕ್ಷ್ಮಿ ಯೋಜನೆ ಬೆನಿಫಿಟ್ಸ್ ಹೋಗಿದ್ದರಿಂದ ಇದನ್ನು ನಿಲ್ಲಿಸಿರೋದು ಅಂತ ಅಂದ್ಬಿಟ್ಟು ಯಾರಿಗೂ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಪಾಪ ಏನಕ್ಕೆ ನಿಂತಿದೆ ಅನ್ನೋ ಅಂಥದ್ದು ಎಲ್ಕೊಂಡಿದ್ರು. ಬೆನಿಫಿಷರೀಸ್ಗೆ ದುಡ್ಡು ತೊಗೊತಾ ಇದ್ರು. ಅದು ಆಲ್ಮೋಸ್ಟ್ 100 ಕೋಟಿ ದುಡ್ಡು ಹೊಟ್ಟೋಗಿತ್ತು. ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋವಂಥ ಪತ್ತೆ ಮಾಡುವಂಥ ಪ್ರಯತ್ನದಲ್ಲಿ ಸರ್ಕಾರ ಯಶಸ್ವಿಯಾಗಿದೆ, ಎಚ್ಚೆತ್ಕೊಂಡಿದೆ. ಅದಕ್ಕೆ ಇದು ಬಿಲೋ ಪಾವರ್ಟಿ ಲೈನಲ್ಲಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಹೆಣ್ಮಕ್ಳಿಗೆ ಆ ಕುಟುಂಬದಲ್ಲಿ ಒಂದು ತಾಯಿಗೆ ಅದು ಸೇರಬೇಕು ಅಂತ ಗೌರವವಾಗಿ ಇದನ್ನು ಮಾಡಿರುವಂಥ ಯೋಜನೆ. ಇನ್ಯಾರೂ ಅದರ ಲಾಭ ಪಡಿಬಾರ್ದು ದುರುದ್ದೇಶದಿಂದ ಅಂತಂದ್ಬಿಟ್ಟು ಈ ಸತ್ಯ ಪಾಪ ಈ ಭಾಗದ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅದಕ್ಕಾಗಿ ಮೊದಲು ನಾನು ಕ್ಯಾಂಪ್ ಮಾಡ್ತೀನಿ. ಕ್ಯಾಂಪ್ ಮಾಡುವಾಗ ಮೊದಲನೇ ಆದ್ಯತೆ ಪೆನ್ಷನ್ಗೆ ಕೊಡ್ತೀವಿ, ಸೀನಿಯರ್ ಸಿಟಿಸನ್ನು, ವಿಡೋ ಪೆನ್ಷನ್ನು. ಅದಾದಮೇಲೆ ಕಾರ್ಡ್ಸು, BPL ಕಾರ್ಡು, ರೇಷನ್ ಕಾರ್ಡು. BPL ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಟ್ಯಾಕ್ಸ್ ಪೇಯರ್ಸ್ಗೆ ಮಾತ್ರ. ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಯಾವ ಫ್ಯಾಮಿಲಿ ಮೆಂಬರಲ್ಲಿ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವರ್ಕಿಂಗ್ ಇದೆ, ಅವರು ಬೆಂಗಳೂರು ಆಗಿರ್ಬೋದು ಬೇರೆ ಕಡೆ ವರ್ಕ್ ಮಾಡಿದಾಗ ಅವ್ರದ್ದು ಟ್ಯಾಕ್ಸ್ ಕಟ್ ಆಗಿರುತ್ತೆ. ಆ ಟ್ಯಾಕ್ಸ್ ಕಟ್ ಆದಾಗ ಟ್ಯಾಕ್ಸ್ ಪೇಯರ್ಸ್ದು BPL ಕಾರ್ಡ್ನ ತೆಗೆದು APL ಮಾಡಿದ್ದಾರೆ. APL ಮಾಡಿದಾಗ ಇವ್ರದ್ದು ಆ ಇಡೀ ಕುಟುಂಬದ ಬೆನಿಫಿಟ್ಸ್ನ ಹೋಲ್ಡ್ ಮಾಡಿದ್ದಾರೆ, ಇಡೀ ಕುಟುಂಬದ್ದು. ಸೊ ಆ ಥರದ್ದನ್ನು ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು, ವರ್ಕಿಂಗ್ ಮಾಡೋ ಆಫೀಸರ್ಸ್ ಪೇಷನ್ಸಿಂದ ಹೇಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮೊದಲನೇ ಆದ್ಯತೆ ಪೆನ್ಷನ್ ಇಶ್ಯೂಸ್ ಏನು ಇವ್ರಿಗೆ ಈಗ ರೈಸ್ ಆಗಿದೆ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಎಲ್ಲ ಇನಿಷಿಯೇಟಿವ್ಸ್ ತೊಗೊಂಡು ಹಿಂದೆನೂ ಮಾಡಿದ್ದೀವಿ. ಇದಕ್ಕೆ 2,000 ತೊಗೋತಾರೆ. 1 ವರ್ಷಕ್ಕೆ ಅವರಿಗೆ 24,000 ಅವ್ರ ಅಕೌಂಟಿಗೆ ಬರುತ್ತೆ.
ಯಾರಿಗೆ ಅದು ಅಕೌಂಟಬಿಲಿಟಿ ಆಗಿರೋದ್ರಿಂದ ಗೊತ್ತಾಗುತ್ತೆ. ಆ ಪೆನ್ಷನ್ನ 32,000ಕ್ಕೆ ಆ ಇತಿಮಿತಿಗೆ ಮಾಡಿರೋ ಅಂಥದ್ದು ಟೆಕ್ನಿಕಲಿ ಎಷ್ಟು ಕರೆಕ್ಟ್ ಇದೆ ಏನಿದೆ ಅಂತ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿ ಮಾಡೇ ಪೆನ್ಷನ್ ಅವ್ರಿಗೆ ನಾವು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸರ್ಕಾರದ ಗಮನಕ್ಕೂ ಕೆಲವೊಂದು ತರಬೇಕಾಗುತ್ತೆ. ಇನ್ ಜನರಲ್ ಆಗಿ ಪೆನ್ಷನ್ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ವಾರ್ಡ್ ವಿಸಿಟ್ ಮಾಡೋಣ, ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಇಲ್ಲ ಅವ್ರಿಗೆ ಪೆನ್ಷನ್ಸು ಈ ರೀತಿ ಆದರೂ ಸರಿ ಮಾಡಬೇಕಾಗತ್ತೆ. ಅದಕ್ಕೆ ಪ್ರಿಯಾರಿಟೀಸ್ ತಗೊಳ್ಳೋಣ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಹಂತದಲ್ಲಿ ಕೆಲಸ ತಗೊಳ್ಳೋಣ. ಯಾಕಂದರೆ